ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹಾಗೆ ರಿವರ್ ರಿವಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನು ಬದಲಾವಣೆ ಬರೋದಿದೆ ಅಂತ ನೋಡುವ. ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಶ್ರೀರಾಮ ಅವರು ಬಂದಿದ್ದಾರೆ. ಶ್ರೀರಾಮಚಂದ್ರ ಪ್ರಭುಗಳು ಬಂದಿದ್ದಾರೆ. ಧನಸ್ಸು ರಾಶಿಯವರಿಗೆ ರಾಮದೇವರ ಆಶೀರ್ವಾದ ಸಿಗ್ತಾ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಮದುವೆ ಅನ್ನೋದು ಬರ್ತಾ ಇದೆ. ರಾಮನಂತ ಇರೋವಂಥ ಗಂಡು ಕೂಡ ಸಿಗೋವಂಥ ಚಾನ್ಸಸ್ ಕೂಡ ಇದೆ. ಧನಸ್ಸು ರಾಶಿನಲ್ಲಿ ಇರೋವಂಥ ಹೆಣ್ಮಕ್ಳಿಗೆ ಮತ್ತು ಒಳ್ಳೆಯ ಹೆಸರು, ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ಕೂಡ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಒಳ್ಳೆಯ ಸ್ಥಾನಮಾನ, ಗೌರವ ಎಲ್ಲ ಸಿಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಮ್ಯಾರೇಜ್ ಆಫರ್ ತುಂಬಾ ಬರುತ್ತೆ ಮತ್ತು ಮ್ಯಾರೇಜ್ ಆಗೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ತಂದೆಯ ಆಶೀರ್ವಾದ ಕೂಡ ಇಲ್ಲಿ ಇದೆ. ಎಲ್ಲ ರೀತಿಯಿಂದ ನೀವು ಒಂದು ರಾಜನ ಅಥವಾ ರಾಣಿ ರೀತಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಬದಲಾವಣೆ ಅನ್ನೋದು ಬರ್ತಾ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಒಂದು ಸಕ್ಸಸ್ ಅನ್ನೋದು ಬರ್ತಾ ಇದೆ. ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಆಗಸ್ಟ್ ತಿಂಗಳು ಧನಸ್ಸು ರಾಶಿಯವರಿಗೆ. ತುಂಬಾ ಚೆನ್ನಾಗಿದೆ. ಪ್ರೀತಿ ಬರ್ತಾ ಇದೆ, ಮ್ಯಾರೇಜ್ ಬರ್ತಾ ಇದೆ. ನೀವು ಪ್ರೀತಿ ಮಾಡ್ತಾ ಇರೋ ಅಂಥವ್ರ ಜೊತೆ ನಿಮಗೆ ಮದುವೆ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನೀವೇನು ಕೊಡ್ತೀರೋ ಮತ್ತು ನಿಮ್ಗೆ ಅದೇ ಸಿಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಒಂದು ಎಲ್ಲ ರೀತಿಯಿಂದ ಸಪೋರ್ಟ್ ಅನ್ನೋದು ಕೂಡ ನಿಮಗೆ ಸಿಗ್ತಾ ಇದೆ. ನಿಮ್ಮ ಪ್ರೀತಿಗೆ ನಿಮ್ಮ ಫಾದರ್ ಕಡೆಯಿಂದ ಕೂಡ ಸಪೋರ್ಟ್ ಸಿಗೋವಂಥದ್ದು ಕೂಡ ಇಲ್ಲಿ ಇದೆ. ಆದರೆ ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಡಾಮಿನೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕೂಡ ತುಂಬ ಪವರ್ಫುಲ್ ಇದ್ದೀರಾ. ಮತ್ತು ನಿಮ್ಮ ಜೊತೆಲಿರೋವಂಥವ್ರು ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಗುರುಗಳ ಸ್ಥಾನದಲ್ಲಿರೋರು ಕೂಡ ಆಗಿರ್ಬೋದು, ಅಥವಾ ಒಂದು ನಿಮ್ಮ ಮನೆ ದೇವರು ಕೂಡ ಆಗಿರ್ಬೋದು. ಮನೆ ದೇವರ ಆಶೀರ್ವಾದ ಕೂಡ ನಿಮಗೆ ಇದೆ. ನಿಮ್ಮ ಮನೆ ದೇವರು ಕೂಡ ತುಂಬ ಪವರ್ಫುಲ್ ಅಂತ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಪಾಪು ಬರ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲ ಕಳೆದು ಸುಖ ಅನ್ನೋದು ಬರ್ತಾ ಇದೆ, ಸಂತೋಷ ಅನ್ನೋದು ಬರ್ತಾ ಇದೆ, ಗಿಫ್ಟ್ ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ. ಅದೇ ಕೆಲವೊಂದರಿಗೆ ಮಾತ್ರ ಇಲ್ಲಿ ಜಗಳ ಅನ್ನೋದು ಆಗುವಂಥದ್ದು ಕೂಡ ಇಲ್ಲಿ ಇದೆ. ಅದು ಪ್ರೀತಿ ವಿಷಯಕ್ಕೆ ಕೂಡ ಆಗ್ಬೋದು, ಅಥವಾ ದುಡ್ಡಿನ ವಿಷಯಕ್ಕೆ ಕೂಡ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ನನಸಾಗುವಂಥದ್ದು ಕೂಡ ಇಲ್ಲಿ ಇದೆ. ನಂಬಿಕೆ ಅನ್ನೋದು ಇಡಬೇಕಾಗುತ್ತೆ. ನಂಬಿಕೆ ಅನ್ನೋದು ಇಟ್ಟರೆ ಮಾತ್ರ ನಿಮ್ಮ ಆಸೆ ಕನಸುಗಳೆಲ್ಲ ನನಸಾಗುವಂಥದ್ದು ಇಲ್ಲಿ ಇದೆ. ಫೈನಾನ್ಷಿಯಲಿ ಒಂದು ಸಪೋರ್ಟ್ ಅನ್ನೋದು ಕೂಡ ನಿಮಗೆ ಸಿಗ್ತಾ ಇದೆ. ಬೇಡದೇ ಇರೋದನ್ನು ಫರ್ಗಿವ್ ಮಾಡಿ. ಬೇಡದೇ ಇರೋವಂಥ ವಿಚಾರಗಳ ಬಗ್ಗೆ ಫರ್ಗಿವ್ ಮಾಡಿ. ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ಯೋಚನೆನ ಮಾಡಿ ಅನ್ನೋದು ಕೂಡ ಇಲ್ಲಿ ಇದೆ. ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ. ನಿಮ್ಮ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ. ನಿಮ್ಮ ಆಸೆ ಕನಸುಗಳನ್ನು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರುವಂಥ ಚಾನ್ಸಸ್ ಕೂಡ ತುಂಬ ಹತ್ತಿರದಲ್ಲಿದೆ. ಆಗಸ್ಟ್ ತಿಂಗಳಿನಲ್ಲಿ ತುಂಬಾ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳು ತುಂಬಾ ಚೆನ್ನಾಗಿದೆ. ನಿಮ್ಮ ಆಸೆ ಕನಸುಗಳೆಲ್ಲ ನೀವು ಏನೇ ಕನಸಿಟ್ಕೊಂಡ್ರು, ನೀವೇನೇ ಅಂದ್ಕೊಂಡಿದ್ರು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಖಂಡಿತ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಮದುವೆ ಆಗದೇ ಇರೋರಿಗೆ ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಬರ್ತಾರೆ. ಎಲ್ಲ ರೀತಿಯಿಂದನೂ ಕೂಡ ನೀವು ಗೆಲ್ತೀರಾ ಆಗಸ್ಟ್ ತಿಂಗಳಿನಲ್ಲಿ. ಓಕೆ, ಥ್ಯಾಂಕ್ ಯು. ಒಂದು ಸೆಕೆಂಡ್ ಎಲ್ಲ ಇಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಅಲ್ಲೇ ಇಡ್ತೀನಿ. ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ನೀವು. ನಿಮ್ಮ ಪ್ರೀತಿ ವಿಷಯವಾಗಿ ಟ್ರಾವೆಲಿಂಗ್ ಮಾಡ್ಬೋದು. ಇಲ್ಲ ಈ ಸೀಸನನ್ನು ಫೀಲ್
ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಕೂಡ ಕೆಲವರು ಟ್ರಾವೆಲಿಂಗ್ ಅನ್ನೋದನ್ನು ಮಾಡ್ಬೋದು. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದಂತೂ ಅದ್ರ ಕಡೆ ಗಮನನ ಕೊಡಿ. ಮತ್ತು ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಇದೆ. ನಿಮ್ಮ ಗುರುಗಳು ನಿಮಗೆ ತುಂಬಾ ಆಶೀರ್ವಾದನ ಮಾಡಿದ್ದಾರೆ. ಹೊಸ ರೀತಿಯಲ್ಲಿ ನೀವು ಪ್ರಯತ್ನನ ಪಡಿ. ಎಲ್ಲದನ್ನು ಬಿಟ್ಟಾಕಿ ನೀವು ಹೊಸತನದಿಂದ ಮುಂದುವರಿರಿ ಅನ್ನೋದು ಕೂಡ ಇಲ್ಲಿ ಇದೆ. ಮತ್ತು ಪಂಜರದಲ್ಲಿ ಇದ್ದೀನಿ ಅನ್ನೋದನ್ನು ಬಿಟ್ಟು ಹೊರಗೆ ಬನ್ನಿ, ಅದರಿಂದ ಹೊರಗೆ ಬನ್ನಿ ಅನ್ನೋದು ಕೂಡ ಇಲ್ಲಿ ಇದೆ. ತುಂಬ ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಆಗಸ್ಟ್ ತಿಂಗಳಿನಲ್ಲಿ ತುಂಬ ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಒಂದು ಸರ್ಕಲಲ್ಲಿ ನೀವು ಸಿಗಾಕೊಂಡಿದ್ದೀರಾ. ಎಲ್ಲ ಕಡೆಯಿಂದನೂ ನಿಮ್ಮನ್ನು ಕಟ್ಟಾಕಿರೋ ರೀತಿ ಒಂದು ಸರ್ಕಲಲ್ಲಿ ಸಿಗಾಕೊಂಡಿದ್ದೀರಾ. ಅದರಿಂದ ಹೊರ ಬರಬೇಕು ಅಂತ ಅಂದರೆ ನೀವು ಬೇರೆ ರೀತಿಯಲ್ಲಿ ಯೋಚನೆನ ಮಾಡಬೇಕಾಗುತ್ತೆ. ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಬೆಳಕು ಅನ್ನೋದು ಖಂಡಿತ ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಖಂಡಿತ ಬಂದೇ ಬರ್ತಾ ಇದೆ. ಅಲ್ಲೇ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬರ್ತಾ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಬೆಳಕು ಅನ್ನೋದು ಖಂಡಿತ ನಿಮ್ಮ ಏನು ಕತ್ತಲೆ ಅನ್ನೋದು ಕಳೆದು ಬೆಳಕು ಅನ್ನೋದು ಬರ್ತಾ ಇದೆ. ಆಗಸ್ಟ್ ತಿಂಗಳು ನಿಮಗೆ ತುಂಬಾ ಚೆನ್ನಾಗಿದೆ. ಧ್ಯಾನನ ಮಾಡಬೇಕಾಗುತ್ತೆ ಸ್ವಲ್ಪ. ಕೆಲವರು ಸ್ಟಕ್ ಎನರ್ಜಿಲಿ ಕೂಡ ಇದ್ದೀರಾ. ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ, ಟೆನ್ಷನಿಂದ ಹೊರಗೆ ಬನ್ನಿ. ಮೈಂಡ್ಗೆ ಜಾಸ್ತಿ ಟೆನ್ಷನನ್ನು ಕೊಡೋದಕ್ಕೆ ಹೋಗಬೇಡಿ ಅನ್ನೋದು ಕೂಡ ಇಲ್ಲಿ ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ ಆಗಸ್ಟ್ ತಿಂಗಳು. ಫೈನಾನ್ಷಿಯಲಿ ಚೆನ್ನಾಗಿದೆ, ಪ್ರೀತಿಯಿಂದ ಚೆನ್ನಾಗಿದೆ, ಟ್ರಾವೆಲಿಂಗ್ ಇದೆ, ಮ್ಯಾರೇಜ್ ಇದೆ, ಪಾಪು ಬರ್ತಾ ಇದೆ, ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರ್ತಾ ಇದೆ. ನಿಮ್ಮ ಆಸೆ ಕನಸುಗಳ ಬಗ್ಗೆನೇ ನೀವು ಗಮನನ ಕೊಡಿ ಅನ್ನೋದು ಇಲ್ಲಿ ಇದೆ. ನಿಮ್ಮ ಆಸೆ ಕನಸುಗಳ ಬಗ್ಗೆನೇ ಗಮನನ ಕೊಡಿ. ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊತೀರೋ ಅದೆಲ್ಲ ಖಂಡಿತ ಆಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಆಗುತ್ತೆ ಅನ್ನೋದು ಒಂದು ಮೆಸೇಜ್ ಇದೆ ಇಲ್ಲಿ ಅಂತ. ದಯವಿಟ್ಟು ಆದಷ್ಟು ಎಲ್ಲರೂ ಒಳ್ಳೆಯದನ್ನೇ ಕೇಳ್ಕೊಳ್ಳಿ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಕೆಲವರಿಗೆ ತುಂಬ ಒಳ್ಳೆಯದಾಗ್ಬೋದು, ಅಥವಾ ಹಬ್ಬದ ದಿನವೇ ಕೆಲವರಿಗೆ ಸಿಹಿ ಸುದ್ದಿ ಬರುವಂಥದ್ದು ಕೂಡ ಇಲ್ಲಿ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಕೆಲವರಿಗೆ ಸಿಹಿ ಸುದ್ದಿ ಬರುವಂಥದ್ದು ಕೂಡ ಇಲ್ಲಿದೆ. ಅಮ್ಮನ ಆಶೀರ್ವಾದ ಕೂಡ ಇದೆ. ಅಮ್ಮ ಕೂಡ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಫೈನಾನ್ಷಿಯಲಿ ನೀವು ತುಂಬ ಗ್ರೋತನ್ನು ಕಾಣ್ತೀರಾ. ತುಂಬ ಸುಂದರವಾಗಿರುವಂಥ ಹುಡುಗಿ ಕೂಡ ನಿಮಗೆ ಸಿಗುವಂಥದ್ದು. ನೋಡಿ, ಲಕ್ಷ್ಮೀ ರಾಮ ಬಂದಿದ್ದಾರೆ. ಆಗಲೇ ರಾಮನಂಥ ಗಂಡು ಇಲ್ಲಿ ಯಾರು ಧನಸ್ಸು ರಾಶಿನಲ್ಲಿ ಲೇಡೀಸ್ ನೋಡ್ತಾ ಇದ್ದಾರೆ ಅವರು ಸಿಗ್ಬೋದು. ಜೆಂಟ್ಸ್ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಲಕ್ಷ್ಮಿ ಅಂತ ರೂಪವಂತೆ ಅಥವಾ ಆ ಸ್ವಭಾವ ಇರೋವಂಥವ್ರು ಕೂಡ ನಿಮಗೆ ವೈಫಾಗಿ ನಿಮ್ಮ ಲೈಫ್ಗೆ ಬರ್ಬೋದು. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಆಗಸ್ಟ್ ತಿಂಗಳಿನಲ್ಲಿ ನೋಡುವ ಧನಸ್ಸು ರಾಶಿಯವರಿಗೆ. ಸಾರಿ ಸೌಂಡ್. ಓಕೆ, ಥ್ಯಾಂಕ್ ಯು. ನೀವು ತುಂಬ ನೋಡೋಕ್ಕೆ ಅಟ್ರಾಕ್ಷನ್ ಆಗಿದ್ದೀರಾ. ನೀವು ನಿಮ್ಮ ಪರ್ಸನ್ಗೆ ತುಂಬಾ ಅಟ್ರಾಕ್ಟ್ ಆಗ್ತೀರಾ ಅಂತ. ನಿಮ್ಮ ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಯೋಚನೆನ ಮಾಡ್ತಾ ಇದ್ದೀರಾ. ಕೆಲವರು ಇಲ್ಲಿ ಫ್ಲರ್ಟನ್ನು ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ನಿಮ್ಮ ಪ್ರೀತಿಗೋಸ್ಕರ ನೀವು ಫ್ರೆಂಡ್ಸ್ ಹೆಲ್ಪನ್ನು ತಗೋಬೇಕಾಗುತ್ತೆ. ಯಾವುದೇ ರೀತಿ ಅಫೆಕ್ಷನನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ. ನಿಮ್ಮ ರೊಮ್ಯಾಂಟಿಕ್ ಲೈಫ್ ಏನಿದೆ ಅದ್ರ ಬಗ್ಗೆ ಯಾವುದೇ ರೀತಿ ಅಫೆಕ್ಷನನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೆ ಅಡಿಷನ್ ಆಗೋದಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಯಾವ ರೀತಿ ನಿಮ್ಗೆ ಅದನ್ನು ಹೇಳಬೇಕು ಅಂತ. ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಅಟ್ರಾಕ್ಟ್ ಆಗ್ತೀರಂತೆ ನಿಮ್ಮ ಪರ್ಸನ್ಗೆ ನೀವು. ಕೆಲವರು ಇಲ್ಲಿ ಫ್ಲರ್ಟ್ ಕೂಡ ಮಾಡ್ತಿದ್ದಾರೆ. ಆದಷ್ಟು ಹುಷಾರಾಗಿರಿ. ಫ್ಲರ್ಟ್ ಯಾರು ಮಾಡ್ತಿದ್ದಾರೆ ಅವರಿಂದ ಆದಷ್ಟು ಹುಷಾರಾಗಿ ಇರಿ ಧನಸ್ಸು ರಾಶಿಯವರು. ಬನ್ನಿ, ಏಂಜಲ್ಸ್ ಗೈಡೆನ್ಸ್ ಏನಿದೆ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಅಂತ ನೋಡುವ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು.
ನಿಮ್ಮ ಯೋಚನೆಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆಸ್ಕ್ ಯುವರ್ ಏಂಜಲ್ಸ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಧ್ಯಾನದಲ್ಲಿ ಕುತ್ಕೊಂಡು ನೀವು ಏಂಜಲ್ಸ್ನ ಅಥವಾ ನಿಮ್ಮ ದೇವರನ್ನು ನಿಮ್ಮ ಇಷ್ಟ ದೇವರನ್ನು ನೀವು ಕೇಳ್ಕೊಂಡಿದ್ದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ ಅಂತ ಏಂಜಲ್ಸು ಹೇಳ್ತಾ ಇದ್ದಾರೆ. ಧ್ಯಾನನ ಮಾಡಿ, ಧ್ಯಾನದ ಮುಖಾಂತರ ಏಂಜಲ್ಸು ನಿಮಗೆ ಉತ್ತರನ ಕೊಡ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾರೆ ಅನ್ನೋದು ಇಲ್ಲಿ ಇದೆ. ಮತ್ತು ಬನ್ನಿ, ನಿಮ್ಮ ಪ್ರೀತಿ ಪಾತ್ರರು, ಧನಸು ರಾಶಿಯವರ ಪ್ರೀತಿ ಪಾತ್ರರು ಆಗಸ್ಟ್ ತಿಂಗಳಿನಲ್ಲಿ ಅವರ ಫೀಲಿಂಗ್ಸ್ ಏನಿದೆ ಅಂತ ನೋಡುವ. ನಮ್ಮ ಪ್ರೀತಿ ಕಾಳಜಿ ನಮ್ಮ ಪ್ರೀತಿ ಪಾತ್ರರಿಗೆ ಹಿಂಸೆ ಎನಿಸಬಾರದು, ಭಾರವಾಗಬಾರದು, ಅದು ಅನಿವಾರ್ಯವಾಗಿರಬಹುದು. ಆ ಅನಿವಾರ್ಯವೂ ಕೂಡ ಆಗಬಾರದು. ಪ್ರೀತಿ ಇರುವುದು ಹಂಚುವುದಕ್ಕೆ, ಪ್ರೀತಿಯನ್ನಲ್ಲ. ನಿಜವಾಗಿ ಪ್ರೀತಿಸಿರುವೆ ನಿನ್ನನ್ನು, ನಾನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ, ಅದಕ್ಕೆ ಇಷ್ಟಪಡುವುದೂ ಇಲ್ಲ. ಇದ್ದರೂ ಹೋದರೂ ನೀನು ನನಗೆ, ನಾನು ನಿನಗೆ ಮಾತ್ರ. ಎಷ್ಟು ಚೆನ್ನಾಗಿ ಅವರು ಫೀಲ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ. ಪ್ರೀತಿ ಅನ್ನೋದು ಯಾವುದೇ ರೀತಿ ಹಿಂಸೆ ಭಾರ ಅಂತ ಅನ್ನಿಸ್ಬಾರ್ದು. ಪ್ರೀತಿನ ಹಂಚ್ಕೋಬೇಕೇ ಹೊರತು ಪ್ರೀತಿಸ್ತವ್ರನ್ನ ಹಂಚ್ಕೋಬಾರ್ದು ಅನ್ನೋದು ಅವರ ಫೀಲಿಂಗ್ ಆಗಿದೆ. ಆಗಸ್ಟ್ ತಿಂಗಳಿನಲ್ಲಿ ಅವರು ನಿಮ್ಮ ಬಗ್ಗೆ ಇದನ್ನು ಯೋಚನೆನ ಮಾಡ್ತಾ ಇದ್ದಾರೆ, ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನೋಡುವ. ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸಿಗ್ತಾ ಇದೆ. ಆರಂಭದ ಹಿಂದೆಯೇ ಕೊನೆ ಇದೆ, ಹಾಗೆ ಕೊನೆಯ ಹಿಂದೆಯೇ ಆರಂಭವೂ ಇದೆ. ಆದುದರಿಂದ ಯೋಚಿಸದಿರು ಮಗುವೆ, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿ ನೀನಾಗು. ನಿನ್ನೊಳಗಿನ ಶಕ್ತಿಯನ್ನು ಮೊದಲು ನೀನು ನಂಬು. ನೀನು ಮೊದಲಿಗೆ, ನಂತರ ಬೇರೆಯವರನ್ನು ನಂಬು. ನಂಬಿಕೆ ತಪ್ಪಲ್ಲ, ಅತಿಯಾಗಿ ನಂಬುವುದು ತಪ್ಪು. ನನ್ನಲ್ಲಿ ನಂಬಿಕೆ ಇದ್ದರೆ ಅಷ್ಟೇ ಸಾಕು, ನನ್ನನ್ನು ನಂಬು. ನೋಡಿ, ದೇವರನ್ನು ಮಾತ್ರ ನಂಬು, ದೇವರಲ್ಲೇ ನಂಬಿಕೆ ಇಡಿ, ಬೇರೆ ಯಾವುದೂ ಬೇಡ. ನಿನ್ನ ಕೆಲಸ ಕರ್ತವ್ಯದ ಕಡೆ ಗಮನನ ಕೊಡಿ. ಆರಂಭದ ಹಿಂದೆ ಕೊನೆಯೇ ಇದೆ ಅಂತ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವರು ಹೇಳ್ತಾ ಇದ್ದಾರೆ. ಒಮ್ಮೆ ಧನುಸು ರಾಶಿಯವರು ಚಾನ್ಸ್ ನೋಡುವ. ನೋಡಿ, ನಿಮ್ಮನ್ನು ಈ ರೀತಿ ಯಾರೆಲ್ಲ ಕೂಡಾಕಬೇಕು, ನಿಮ್ಮನ್ನು ಒಳಗೇ ಪಂಜರದ ಗಿಳಿ ಮಾಡಬೇಕು ಅಂತ ಇದ್ದಾರೆ, ಅವರಿಂದ ಸ್ವಲ್ಪ ದೂರ ಇಡಿ. ಮತ್ತು ಕೆಲವರಿಗೆ ದೃಷ್ಟಿಯಾಗಿರೋವಂಥದ್ದು ಕೂಡ ಇದೆ, ನಿಮ್ಮ ಮನೆಗೆ ದೃಷ್ಟಿಯಾಗಿರೋವಂಥದ್ದು ಕೂಡ ಇದೆ. ದೃಷ್ಟಿನ ತೆಗೆಸ್ಕೊಳ್ಳಿ. ಲಕ್ಷ್ಮಿಯ ಆಶೀರ್ವಾದ ಇದೆ, ಲಕ್ಷ್ಮಿ ಕಟಾಕ್ಷ ಇದೆ, ಪಾಪು ಬರ್ತಾ ಇದೆ. ಮತ್ತು ಮೀನು ಹಿಡಿಯೋ ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಸಮುದ್ರದ ತೀರಗಳಲ್ಲಿ ಯಾರೆಲ್ಲ ಮೀನನ್ನು ಹಿಡಿತಾ ಇದ್ದೀರಾ ಅಥವಾ ಮೀನು ವ್ಯಾಪಾರ ಯಾರು ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಆಗಸ್ಟ್ ತಿಂಗಳಿನಲ್ಲಿ ತುಂಬ ಅವರ ಬಿಸ್ನೆಸ್ಸಲ್ಲಿ ಲಾಭ ಅನ್ನೋದು ತುಂಬಾ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.